ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೀರ್ತಿ ಎಂಟ್ರಿ ಜೊತೆಗೆ ಕಾವೇರಿಗೆ ಮನೆಯಿಂದ ಗೇಟ್ ಪಾಸ್ ಸಿಗೋ ಸಮಯ ಬಂದಿದ್ದಾಯಿತು. ಸಾವಿನ ಸತ್ಯವನ್ನು ಹೇಳ್ತಿದ್ದಾಗೆ ಮನೆಯವರೆಲ್ಲರೂ ಕೂಡ ದಿಗ್ಭ್ರಾಂತಕ್ಕೆ ಒಳಗಾಗಿಬಿಟ್ರು. ಹಾಗಾದರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮನೆಯವರು ಎಲ್ಲರೂ ಕೂಡ ಲಕ್ಷ್ಮಿ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿದ್ದಾರೆ. ಸತ್ತೋಗಿರೋ ಕಾರ್ಯವನ್ನು ಮಾಡಬೇಕು, ಇದು ಸಾವಿನ ಮನೆ ಅಂತ ಅನ್ಕೋತಾ ಇದ್ರೆ, ಈ ಕಡೆ ವೈಷ್ಣವಂತೂ ಪೂಜೆಗೆ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡು ದೀಪ ಹಚ್ಚಿ ದೀಪದಿಂದ ಅಲಂಕಾರ ಮಾಡಿ ಮುತ್ತೈದೆಯರನ್ನು ಕೂಡ ಕರೆದು ಬಿಟ್ಟಿದ್ದಾನೆ. ಈ ಕಡೆ ಮುತ್ತೈದೆಯರು ಬಂದಿದೆ. ಏನಿದು ವೈಷ್ಣವ್, ನೀನು ನೋಡಿದ್ರೆ ನಮ್ಮನ್ನೆಲ್ಲ ಕರೆದಿದ್ಯಾ, ಏನಿದು ಮನೇಲಿ ಯಾರು ಮುತ್ತೈದೆಯರು ಬಂದರೆ ಮಾತಾಡಿಸ್ಬೇಕಲ್ವಾ, ಮಾತಾಡಿಸ್ತಾನೆ ಇಲ್ಲ, ಎಲ್ಲ ಕೂಡ ನೀನೇ ಮಾಡ್ತಿದ್ಯಲ್ಲ ಅಂತ ಕೇಳ್ತಿದ್ದಾರೆ. ಅದು ಏನೂ ಇಲ್ಲ ಅಜ್ಜಿ, ಸ್ವಲ್ಪ ಬ್ಯುಸಿ ಇದ್ರು ಮನೆಯವರೆಲ್ಲರೂ, ಅದಕ್ಕೋಸ್ಕರ ನಾನೇ ಕರ್ತಿರೋದಲ್ವಾ, ಅಂದಮೇಲೆ ನಾನೇ ನಿಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ದೇನಲ್ಲ ಅಂತ ವೈಷ್ಣವ್ ಹೇಳ್ತಾರೆ. ಆದರೂ ಕೂಡ ಅಜ್ಜಿ ಎಷ್ಟು ಚಂದ ಮಾತಾಡ್ತಿದ್ರು, ಆದರೆ ನೋಡಿದ್ರು ಕೂಡ ಮುಖ ತಿರುಗಿಸ್ಕೊಂಡು ಹೋಗ್ಬಿಟ್ರು. ಯಾಕೆ, ಹೌದು ನಿನ್ನ ಹೆಂಡತಿ ಎಲ್ಲಿ ಅಂತ ಕೇಳ್ತಿದ್ದಾರೆ. ನನ್ನ ಹೆಂಡತಿ ಬರ್ತಾರೆ ಪೂಜೆಗೆ ಅಂತ ಹೇಳ್ತಿದ್ದಾನೆ ವೈಷ್ಣವ್. ಈ ಕಡೆ ಗಂಗಕ್ಕಂಗೆ ಏನು ಮಾತಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ಆದರೂ ಕೂಡ ಮುತ್ತೈದೆಯರು ಮನೆಗೆ ಬಂದಾಗ ಈ ರೀತಿ ನಡ್ಕೋಬಾರ್ದಪ್ಪ, ಹೆಣ್ಮಕ್ಳುಗಳು ಬಂದು ಮುತ್ತೈದೆಯರನ್ನ ಮಾತನಾಡಿಸ್ಬೇಕು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಕಾವೇರಿ ಹತ್ರ ಅಜ್ಜಿ ಹೋಗಿದ್ದೆ, ಕಾವೇರಿ ಅವತಾರನ ನೋಡಿ ಕೆನ್ನೆಗೊಂದು 4 ಬಾರಿಸಿರ್ತಾರೆ. ಬಿಕಾಸ್ ಕಾವೇರಿಯವರು ಸಂಭ್ರಮಿಸುವುದಕ್ಕೋಸ್ಕರ ಸಾವಿನ ಮನೆಯಲ್ಲೂ ಕೂಡ ಲಕ್ಷ್ಮಿ ಸತ್ತೋಗಿದ್ದಾಳೆ ಅನ್ನೋ ಸಂಭ್ರಮದ ಆಚರಣೆಯಲ್ಲಿದ್ದಾರೆ. ಅದಕ್ಕೋಸ್ಕರನೇ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ. ಅದನ್ನು ನೋಡಿದ್ದೆ ಅಜ್ಜಿಗೆ ಕೋಪ ಬಂದ್ಬಿಡುತ್ತೆ. ಏನಿದು ಲಕ್ಷ್ಮಿ ಸಾವಾಗಿದೆ, ನಾವೆಲ್ಲ ನೋವಲ್ಲಿದ್ದೀವಿ. ವೈಷ್ಣವ್ ನೋಡಿದ್ರೆ ಹುಚ್ಚನ್ ಥರ ಆಡ್ತಿದ್ದಾನೆ, ಮನೆಗೆ ಮುತ್ತೈದೆಯರು ಬಂದಿದ್ದಾರೆ, ಪೂಜೆ ನಡೀತದೆ, ಇಂಥವ್ರ ಈ ರೀತಿ ಅಲಂಕಾರ ಮಾಡ್ಕೊಂಡು ಕೂತಿದ್ಯಲ್ಲ, ನಾನು ವೈಷ್ಣವಿಗೆ ಬಂದು ಅರ್ಥ ಮಾಡಿಸು ಅಂತ ಹೇಳೋಕಂತ ಬಂದರೆ ನೀನು ನೋಡಿದ್ರೆ ಈ ರೀತಿ ಇದೆಯಲ್ಲ ಅಂತ ಹೇಳಿ ಬೈದಾಕ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಕಾವೇರಿಯವರು ಪುಟ್ಟ ಬಂದು ಸೀರೆ ಕೊಟ್ಟು ಈ ರೀತಿ ರೆಡಿ ಆಗು ಅಂದ. ನಾನು ಪುಟ್ಟಾಗ ಅರ್ಥ ಮಾಡಿಸ್ದೆ, ಆದರೆ ಅವನು ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ನನ್ನ ಮಗನಿಗೆ ಸಮಾಧಾನ ಆಗುತ್ತೆ ಅಂದರೆ ನಾನು ಸಾವನ್ ಮನೆಯಲ್ಲೂ ಸಂಭ್ರಮಿಸ್ತೀವನ್ನಮ್ಮ ಅಂತ ಹೇಳಿ ಮಗನ ಮೇಲೆ ತುಂಬ ಪ್ರೀತಿ ಇರುವ ಹಾಗೆ ನಟನೆ ಮಾಡಿಬಿಡ್ತಾರೆ ಕಾವೇರಿ. ತದನಂತರ ಈ ಕಡೆ ಅಮ್ಮಂಗೆ ಅವ ನೀನೇ ವೈಷ್ಣವ್ಗೆ ಅರ್ಥ ಮಾಡಿಸಮ್ಮ, ಅವ್ನು ನಮ್ಮನ್ನು ಮಾತನ್ನು ಕೇಳ್ತಾ ಇಲ್ಲ, ನಿನ್ನ ಮಾತನ್ನು ಖಂಡಿತ ಕೇಳ್ತಾನೆ ಅಂದಾಗ ಅಜ್ಜಿ ಸರಿ ಆಯಿತು ಅಂತ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಿದ್ದೆ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ, ಇಲ್ಲಿ ಯಾವುದೇ ರೀತಿ ಪೂಜೆ ಕೂಡ ಆರತಿ ಕೂಡ ಆಗ್ತಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಟು ಬಿಡಿ ಅಂತ ಹೇಳ್ತಾರೆ. ಕಾವೇರಿ ಕೂಡ ಹಿಂದೆನೇ ಬರ್ತಾರೆ. ಏನು ಹೇಳ್ತಿದ್ರೆ ನೀವು, ಪೂಜೆ ಕರೆದು ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಹೇಳ್ತಿದ್ರೆ, ಈ ಕಡೆ ವೈಷ್ಣವಂತೂ ಫುಲ್ ಕೋಪ ಮಾಡ್ಕೋತೇನೆ. ಯಾಕೆ ಪೂಜೆ ನಡೆಯೋದಿಲ್ಲ, ಪೂಜೆ ನಡೆಯುತ್ತೆ, ಏನು ಮಾತಾಡ್ತಿದ್ಯಾ ಅಜ್ಜಿ ಅಂತ ಹೇಳ್ತಿದ್ರೆ, ದಯವಿಟ್ಟು ನಮ್ಮ ಮೊಮ್ಮಗ ಆ ರೀತಿ ಮಾತಾಡ್ತಿದ್ದಾನೆ, ಆದರೆ ಪೂಜೆ ನಡೆಯೋದಿಲ್ಲ ಅಂದಾಗ ಏನಮ್ಮ ಇದು, ನಾವು ಅಷ್ಟಕ್ಕೆ ಇಷ್ಟಪಟ್ಟು ಕೆಲಸ ಎಲ್ಲ ಬಿಟ್ಟು ಮುತ್ತೈದೆಯರು ಪೂಜೆಗೆ ಅಂತ ಬಂದರೆ ಪೂಜೆನೇ ಇಲ್ಲ, ಹೊಟ್ಟೋಗ್ಬಿಡಿ ಅಂತ ಹೇಳ್ತಿದ್ದಾರಲ್ಲ, ಏನಿದೆಲ್ಲ ಅರ್ಥ ಅಂದಾಗ ಏನು ಮಾಡೋಕ್ಕಾಗತ್ತೆ, ಪೂಜೆ ಮಾಡೋ ಸ್ಥಿತಿಯಲ್ಲಿಲ್ಲ, ಇದು ಸಾವಿನ ಮನೆ ಅಂದ್ಬಿಡ್ತಾರೆ. ಏನು ಮಾತಾಡ್ತಿದ್ದಾರೆ ನೀವು, ಸಾವಿನ ಮನೆನ ಅಂತ ಕೇಳ್ತಾರೆ. ಜೊತೆಗೆ ದೀಪ ಎಲ್ಲ ಹಚ್ಚಿದ್ದೀರಾ, ಪೂಜೆ ಮಾಡೋಕೆ ಹೊರಟಿದ್ದೀರಾ ಅಂದಾಗ ಹೌದು, ಏನು ಮಾಡೋಣ ಅಂದಾಗ ಹತ್ರದ ಸಾವು ದೂರದ ಸಾವು ಅಂತ ಕೇಳ್ತಾರೆ. ನಮ್ಮ ಮನೇಲೇ ಸಾವಾಗಿರೋದು ಅಂದಾಗ ಯಾರು ಸಾವಾಗಿದೆ ಅಂತ ಜನಗಳು ಕೇಳಿದ್ದಕ್ಕೆ ಅಜ್ಜಿ ನಮ್ಮ ಮನೆ ಸೊಸೆ ಅಂದರೆ ನಮ್ಮ ವೈಷ್ಣವ ಹೆಂಡತಿ ಲಕ್ಷ್ಮಿ ನೆನ್ನೆ ಅಪಘಾತದಲ್ಲಿ ಸತ್ತು ಹೋಗ್ಬಿಟ್ಲು ಅಂದಾಗ ಮತ್ತೆ ನಿಮ್ಮ ಮೊಮ್ಮಗ ನೋಡಿದ್ರೆ ಲಕ್ಷ್ಮಿ ಬರ್ತಾಳೆ ಪೂಜೆಗೆ ಅಂತಿದ್ದಾರೆ, ನೀನು ನೋಡಿದ್ರೆ ಸತ್ತೋಗಿದ್ದಾಳೆ ಅಂತ ಹೇಳ್ತಿದ್ರ ಅಂತ ಬಾಯ್ ಮೇಲೆ ಕೈ ಇಟ್ಕೋತಾರೆ. ಏನು ಮಾಡೋದು, ನಮ್ಮ ಮೊಮ್ಮಗಂಗೆ ಆ ಸತ್ಯನ ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ಆ ರೀತಿ ಹೇಳ್ತಿದ್ದಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಂದರೆ ಯಾರು ಹೇಳಿದ್ದು, ಲಕ್ಷ್ಮಿಯವರು ಬಂದೇ ಬರ್ತಾರೆ, ಲಕ್ಷ್ಮಿಯವರು ಸತ್ತಿಲ್ಲ, ಸಂಜೆ ಪೂಜೆಗೆ ಬರ್ತಾರೆ ಅಂತ ವೈಷ್ಣವ್ ಅಲ್ಲೂ ಕೂಡ ಹಠ ಮಾಡ್ತಿದ್ರೆ. ಅಮ್ಮ ನೀನಾದರೂ ಹೇಳಮ್ಮ ಅಂತ ಹೇಳ್ತಿದ್ರೆ, ಈ ಕಡೆ ಕಾವೇರಿ ಅವರು ನೋಡುಪುಟ್ಟ ಅರ್ಥ ಮಾಡ್ಕೊ ಅಂತ ಹೇಳಿ, ಅಮ್ಮ ನೀನಾದರೂ ಹೇಳು, ಯಾಕೆ ರೀತಿ ಮಾತಾಡ್ತಿದ್ಯಾ, ಲಕ್ಷ್ಮಿಯವ್ರು ಬಂದೇ ಬರ್ತಾರೆ ಅಂದಾಗ ನೀನು ನಿಲ್ಲಿಸು ಪುಟ್ಟ ಅಂತ ಹೇಳಿ, ದಯವಿಟ್ಟು ಕ್ಷಮಿಸ್ಬೇಡಿ, ಯಾರು ಕೂಡ ತಪ್ಪು ತಿಳ್ಕೊಬೇಡಿ, ದಯವಿಟ್ಟು ಇಲ್ಲಿ ಪೂಜೆ ನಡೀತಿಲ್ಲ, ಹೊರಟು ಬಿಡಿ ಅಂದಾಗ, ಇಲ್ಲ ನಾನು ಅವ್ರನ್ನ ಕರಿತೀನಿ ಅಂತ ಕರೆಯೋಕೆ ವೈಷ್ಣವ್ ಮುಂದಾಗ್ತಿದ್ದಾನೆ. ಆದರೆ ಕಪ್ಪಾಳಕ್ಕೊಂದು ಬಾರಿಸ್ತಾರೆ ಕಾವೇರಿಯವರು. ಏನು ಮಾತಾಡ್ತಿದ್ಯಾ ಪುಟ್ಟ, ದಯವಿಟ್ಟು ಅರ್ಥ ಮಾಡ್ಕೊ, ಲಕ್ಷ್ಮಿ ಸತ್ತೋಗಿದ್ದಾಳೆ, ಇದು ಸಾವಿನ ಮನೆ, ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಅಂತ. ವೈಷ್ಣವ್ ಇಲ್ಲ, ಲಕ್ಷ್ಮಿ ಬಂದೇ ಬರ್ತಾರೆ ಅಂತ ಕುಸ್ತೋಗಿ ಸೋಫಾ ಮೇಲೆ ಕುತ್ಕೋತಾನೆ. ಅಲ್ಲಿಗೆ ಕಾವೇರಿಯವ್ರು ಬಂದಿದ್ದೆ, ನೋಡುಪುಟ ದಯವಿಟ್ಟು ಅರ್ಥ ಮಾಡ್ಕೊ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಕಂದ, ಯಾಕೆ ಈ ರೀತಿ ನಡ್ಕೋತಾ ಇದೆಯಾ, ದಯವಿಟ್ಟು ಲಕ್ಷ್ಮಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ, ನಿಮ್ಮಿಬ್ರು ಜೋಡಿ ಮಾಡಿದ್ದೆ ನಾನು, ಅಂದಮೇಲೆ ಇವತ್ತು ನಿಮ್ಮಿಬ್ರು ಜೋಡಿ ಮುಡ್ತಿದೆ ಅನ್ನೋದು ನನಗೂ ಸಂಕಟ ಅರ್ಥ ಆಗ್ತದೆ. ನೀವಿಬ್ರು ದೂರ ಆಗಿದ್ದೀರಾ, ಲಕ್ಷ್ಮಿ ನಿನ್ನಿಂದ ದೂರ ಹೋಗ್ಬಿಟ್ಟಿದ್ದಾಳೆ, ವಾಪಸ್ ಬರ್ದಿರೋ ಅಷ್ಟು ದೂರ, ಆಕೆ ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾಳೆ ಅಂದಾಗ, ಇಲ್ಲಮ್ಮ ಲಕ್ಷ್ಮಿಯವ್ರು ನನ್ನ ಮಾತು ಕೊಟ್ಟಿದ್ರಮ್ಮ ಪೂಜೆಗೆ ಬಂದೇ ಬರ್ತೀನಿ ಅಂತ, ಅಂದಮೇಲೆ ಅವ್ರು ಯಾಕೆ ಬರೋದಿಲ್ಲ, ಬರ್ತಾರೆ ಅಂದಾಗ ಅದು ಆಗ ಪುಟ್ಟ, ಈಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೋಕಂದ, ಲಕ್ಷ್ಮಿ ನಮ್ಮ ಜೊತೆ ಇಲ್ಲ, ನಿನ್ನ ಲೈಫಲ್ಲಿ ಇನ್ನು ಮುಂದೆ ಲಕ್ಷ್ಮಿ ಇರೋದಿಲ್ಲ, ನೀನು ಅವಳನ್ನು ಮರಿಬೇಕು
ಅವಳು ಇಲ್ಲ ಅನ್ನೋದ ಸತ್ಯವನ್ನು ಅರ್ಥ ಮಾಡ್ಕೋಬೇಕಪ್ಪ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಕೀರ್ತಿ ಜಬರ್ದಸ್ತ್ ಎಂಟ್ರಿ ಕೊಡ್ತಾಳೆ. ಕೀರ್ತಿ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ಕಾವೇರಿ, ವೈಷ್ಣವ್ ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ. ಆತ ಕಡೆ ಕೃಷ್ಣಕಾಂತ್ ಕೂಡ ಬರ್ತಾರೆ. ಸುಪ್ರೀತಾ, ಅಂಕಿತ್ ಎಲ್ಲ ಕೀರ್ತಿ ಅಂತ ಹೇಳಿ ಶಾಕ್ ಆದರೆ ಈ ಕಡೆ ಎಲ್ಲರೂ ಕೂಡ ಸೋಫಾಯಿಂದ ಎದ್ದು ಹಾಲಿಗೆ ಬರ್ತಾರೆ. ಈ ಕಡೆ ಕಾವೇರಿ ಅವ್ರು ಅನ್ಕೋತಿದ್ದಾರೆ, ಭ್ರಮೆ ಆಗ್ಬಿಟ್ಟಿದೆ ನನಗೆ, ಕೀರ್ತಿ ಇಲ್ಲಿ ಬಂದಾಗಲೂ ಕೂಡ ಕಾಣಿಸ್ಕೊತಿದ್ದಾಳಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕೆಲ್ಲ ಈ ರೀತಿ ಆಡ್ತಿದ್ರ? ಯಾವ ಕೀರ್ತಿನೂ ಏನೂ ಇಲ್ಲ ಎಂತೂ ಇಲ್ಲ, ಭ್ರಮೆ ಅಷ್ಟೇ ಅಂತ ಹೇಳಿದ್ರೆ, ಎಲ್ಲಿ ಕೀರ್ತಿಯಲ್ಲಿ ಬಂದಲೇ ಇದ್ದಾಳಲ್ಲ ಅಂತ ಸುಪ್ರೀತ್ ಅವ್ರು ಹೇಳ್ತಿದ್ದಾರೆ. ಹಾಗಿದ್ರೆ ಎಲ್ಲರೂ ಕಣ್ಗೂ ಕೀರ್ತಿ ಕಾಣಿಸ್ತಿದ್ದಾಳ, ಹಾಗಿದ್ರೆ ಕೀರ್ತಿ ಬದುಕಿದಾಳ ಅಂತ ಹೇಳಿ ಫುಲ್ ಶಾಕ್ ಆಗ್ತಾರೆ. ಈ ಕಡೆ ಕೀರ್ತಿ ಬರ್ತಿದ್ದಾಗೆ ವೈಷ್ಣವ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಹಾಗೆ ಕಾವೇರಿಯವರು ಕೀರ್ತಿನ ನೋಡ್ತಿದ್ದಾಗೆ ಬೆಹುತ್ತೋಗ್ತಿದ್ದಾರೆ. ಈ ಕಡೆ ಏನು ಆಂಟಿ ಹೇಗಿದ್ದೀರಾ ಎಲ್ಲರೂ ಕೂಡ ಅಂತಿದ್ರೆ, ನೀನು ಬದುಕಿದ್ಯಾ ಅಂದಾಗ ಹೌದು ಬದುಕಿರೋದಕ್ಕೆ ತಾನೇ ನೀವು ಮುಂದೆ ಬಂದಿರೋದು ಅಂತ ಹೇಳ್ತಿದ್ದಾಳೆ. ಜೊತೆಗೆ ಇವತ್ತು ಪೂಜೆ ನಡೀಲೇಬೇಕು, ಇದು ಲಕ್ಷ್ಮಿ ಆಸೆ ಅಲ್ವಾ, ಲಕ್ಷ್ಮಿ ಆರತಿ ಎತ್ತಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾಳೆ ಅಂದಮೇಲೆ ಈ ಪೂಜೆ ನಡೀದೇ ಇದ್ರೆ ಹೇಗೆ? ನೀವು ಯಾರು ಕೂಡ ತಡೆಯೋಕ್ಕಾಗೋದಿಲ್ಲ. ಇವತ್ತು ಆರತಿ ಮಾಡೋದನ್ನು, ಇವತ್ತು ಆರತಿ ನಡೆಯುತ್ತೆ ಅಂತ ಹೇಳಿ ಹೋಗಿದ್ದೆ. ದೇವರಿಗೆ ಆರತಿ ಬೆಳಗ್ಗೆ ಬಿಡ್ತಾಳೆ ಕೀರ್ತಿ. ಲಕ್ಷ್ಮಿ ಬಂದು ಆರತಿ ಬೆಳಗಬೇಕಿತ್ತು, ಆದರೆ ಕೀರ್ತಿ ಆರತಿ ಬೆಳಗ್ತಿದ್ದಾಳೆ. ಆರತಿ ಬೆಳಗೋದ್ರ ಮುಖಾಂತರ ಎಲ್ರಿಗೂ ತಂದು ಮಂಗಳಾರತಿ ಕೂಡ ಕೊಡೋಕೆ ಬರ್ತಾಳೆ. ಎಲ್ಲರೂ ಸ್ಟನ್ ಆಗಿದ್ದಾರೆ, ಏನಿದು ಆರತಿ ಬೆಳಗ್ತಿದ್ದಾಳೆ, ಕೀರ್ತಿ ವಾಪಸ್ ಬಂದಿದ್ದಾಳೆ ಅನ್ನೋದ್ರಲ್ಲಿ ಲಕ್ಷ್ಮಿ ಸಾವನ್ನೇ ಮರೆತು ಬಿಟ್ಟಿದ್ದಾರೆ. ಒಂದು ಕ್ಷಣ ಕಾವೇರಿ ಮುಂದೆ ಬಂದಿದ್ದೆ, ಆಂಟಿ ತಗೊಳ್ಳಿ ಮಂಗಳಾರತಿ ಅಂತಿದ್ದಾಗೆ ಕಾವೇರಿ ಕೀರ್ತಿನ ನೋಡಿದ ಹಾಗೆ ಪ್ರಜ್ಞಾಯನ ಸ್ಥಿತಿಗೆ ಹೋಗೇ ಬಿಡ್ತಾರೆ. ಅನ್ಕಾನ್ಶಿಯಸ್ ಆಗ್ತಾರೆ, ತಲೆ ಸುತ್ತು ಬಿದ್ದೆ ಬಿಡ್ಬಿಡ್ತಾರೆ. ತದನಂತರ ಸೋಫಾಗೆ ಹೋಗಿ ಮಲಗಿಸ್ತಾರೆ, ಎಚ್ಚರ ಮಾಡ್ತಾರೆ. ಈ ಕಡೆ ಏನಮ್ಮ ಕೀರ್ತಿ, ನಿನ್ನ ಶವ ಸಂಸ್ಕಾರನ ಅಂತ್ಯ ಸಂಸ್ಕಾರ ವೈಷ್ಣವೇ ಮಾಡ್ದ, ಇವಾಗ ನೋಡಿದ್ರೆ ನೀನು ಬದುಕು ಬಂದಿದ್ಯಾ ಅಂತ ಹೇಳ್ತಿದ್ರೆ, ಈ ಕಡೆ ಕೀರ್ತಿ ನೀನು ಬದುಕಿರೋದು ತುಂಬ ಖುಷಿ ಆಗ್ತದೆ. ನಿಜವಾಗ್ಲೂ ಲಕ್ಷ್ಮಿ ಇದ್ದಿದ್ರೆ ಕುಣಿದು ಕುಪ್ಪಳಿಸ್ಬಿಡ್ತಿದ್ಲು, ನಿನ್ನ ಸಾವಾಗ ನ್ಯಾಯ ಕೊಡಿಸ್ಬೇಕು ಅಂತ ಎಷ್ಟೆಲ್ಲ ಹೋರಾಟ ಮಾಡ್ತಿದ್ಲು ಗೊತ್ತಾ ಅವಳು ಅಂತ ಸುಪ್ರೀತಾ ಹೇಳ್ತಿದ್ರೆ, ಈ ಕಡೆ ನೋಡು ವೈಷ್ಣವ್, ಲಕ್ಷ್ಮಿ ಸಾವಾಗ ನ್ಯಾಯ ಕೊಡಿಸ್ಬೇಕು ಅನ್ಕೋತಿದ್ಲು, ಆದರೆ ಕೀರ್ತಿ ಸತ್ತಿಲ್ಲ, ಬದುಕು ಬಂದಿದ್ದಾಳೆ ಅಂತ ಹೇಳ್ತಿದ್ರೆ, ಈ ಕಡೆ ವೈಷ್ಣವ್ಗಂತೂ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಬಟ್ ಕೀರ್ತಿ ಬದುಕು ಬಂದ್ಲು, ತನ್ನ ಪ್ರೀತಿ ಅನ್ನೋ ಖುಷಿ ಆಗಬೇಕಾಗಿತ್ತು ವೈಷ್ಣವ್ಗೆ. ಅಲ್ಲಿ ಲಕ್ಷ್ಮಿ ಸಾವಿನ ನೋವಿಂದ ವೈಷ್ಣವ್ ಹಂಗಿದ್ದಾನೆ ಅಂತ ಖಂಡಿತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ವೈಷ್ಣವ್ ಮನಸ್ಥಿತಿಯಲ್ಲಿ ಲಕ್ಷ್ಮಿ ಬಗ್ಗೆ ಯೋಚನೆ ಮಾಡ್ತಾನೆ ಇಲ್ಲ. ಅಲ್ಲಿ ಕೀರ್ತಿನ ನೋಡಿದ್ದೆ ಶಾಕ್ ಆಗಿರೋ ವೈಷ್ಣವ್ಗೆ ಅಲ್ಲಿ ಒಂದು ಶಾಕಿನ ಜೊತೆಗೆ ಕಾಣಿಸುತ್ತಿರೋದು ನಿರಾಸೆ. ಕೀರ್ತಿ ಬದುಕು ಬಂದು ಬಿಟ್ಲಲ್ಲ ಅನ್ನೋ ಒಂದು ನಿರಾಸೆ ಅವನ ಮುಖದಲ್ಲಿ ನಮಗೆ ಇವತ್ತಿನ ಎಪಿಸೋಡಲ್ಲಿ ಕಾಣಿಸುತ್ತೆ. ಖಂಡಿತವಾಗ್ಲೂ ಸರಿ ಇಲ್ಲ ಆ ರೀತಿ ಪೋಟ್ರೆ ಮಾಡಿರೋದು ವೈಷ್ಣವನ. ತನ್ನ ಸ್ನೇಹಿತನಾದರೂ ಬದುಕಿ ಬಂದ್ಲು ಅನ್ನೋ ಖುಷಿ ಆಗಬೇಕಿತ್ತು. ಈಗ ಲಕ್ಷ್ಮಿ ಬದುಕಿ ಬಂದರೆ ಅವನಿಗೆ ಎಲ್ಲಿಲ್ಲದ ಉತ್ಸಾಹ ಹೇಗೆ ಬರುತ್ತೋ ಹಾಗೆ ತನ್ನ ಸ್ನೇಹಿತೆ, ತಾನು ಪ್ರೀತಿಸಿದ ಹುಡುಗಿ ಜೀವಂತವಾಗಿ ವಾಪಸ್ ಬಂದಿದ್ದಾಳೆ ಅಂದಾಗ ಖುಷಿ ಆಗಬೇಕಿತ್ತು. ಕಾವೇರಿಗೆ ತನ್ನ ಕೊಲೆ ಆಚೆ ಬರುತ್ತೆ ಅಂತ ಸಂಕಟ ಆದರೆ, ಈ ಕಡೆ ವೈಷ್ಣವ್ಗೆ ಕೀರ್ತಿ ಬದುಕು ಬಂದುಬಿಟ್ಲಲ್ಲ ಅನ್ನೋ ಸಂಕಟ ಆಗ್ತದೆ. ಕಣ್ಣು ಮುಂದೆ ಕಾಣಿಸ್ತಿರೋದೇ ಹಾಗೆ, ಜಸ್ಟ್ ಶೇಕ್ ಆಗಿ ಶಾಕ್ ಆಗ್ತಿಲ್ಲ ವೈಷ್ಣವ್. ಬಂದ್ಲಲ್ಲ ಅನ್ನೋ ಬೇಜಾರಿದೆ ವೈಷ್ಣವಲ್ಲಿ, ತನ್ನ ಮುಂದಿನ ಬದುಕು ಹೇಗೆ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ಇದನ್ನು ಸರಿಯಾಗಿ ತೆಗ್ದಿಲ್ಲ ಅಂತಾನೆ ಅನಿಸುತ್ತೆ. ಬಟ್ ಇದು ಎಲ್ಲದ್ರ ಜೊತೆ ಇಷ್ಟು ದಿನ ಎಲ್ಲೋ ಹೋಗಿದ್ದೆ ಅಂತ ಕೃಷ್ಣಕಾಂತ್ ಪ್ರಶ್ನೆ ಮಾಡ್ತಾರೆ, ಅಜ್ಜಿ ಪ್ರಶ್ನೆ ಮಾಡ್ತಾರೆ. ಈಗ ಅದೆಲ್ಲ ಮುಖ್ಯನಾ? ನಾನು ಬದುಕು ಬಂದಿದ್ದೀನಲ್ವಾ, ಎಲ್ಲಿದ್ದೆ, ಹೇಗಿದ್ದೆ, ಇಷ್ಟು ದಿನ ಏನು ಮಾಡ್ತಿದ್ದೆ, ಅದೆಲ್ಲ ಬೇಡ, ನಾನು ಯಾಕೆ ಬಂದಿದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ ಅಂತ ಕೀರ್ತಿ ಹೇಳಿದಾಗ, ಲಕ್ಷ್ಮಿ ಆಸೆ ಆರತಿ ಬೆಳಗೋದು ಅಂತ ನಿನಗೆ ಗೊತ್ತಿತ್ತು, ಅದು ನಮ್ಗೆ ಮಾತ್ರ ಅಲ್ವಾ ಗೊತ್ತಿದ್ದು ಅಂದಾಗ ಇಲ್ಲಿ ಕೀರ್ತಿ ಕೆಮ್ತಾಳೆ. ಒಂದು ಸ್ಮಾಲ್ ಕಾಫ್ ಒಂದು ಸೂಚನೆನೇ ಕೊಡುತ್ತೆ. ಇಲ್ಲಿ ಲಕ್ಷ್ಮಿ, ಸುಪ್ರೀತಾ, ಕೀರ್ತಿ ಮೂವರು ಕೂಡ ಸೇರ್ಕೊಂಡಿದ್ದೆ ಕಾವೇರಿ ವಿರುದ್ಧ ಪ್ರತಿತಂತ್ರ ನಡೆಸಿದ್ದಾರೆ ಅಂತ. ಈ ಕಡೆ ಕೀರ್ತಿ ಹೇಳೋದು ಒಂದೇ ವಿಷಯ, ನಿಮಗೆಲ್ಲ ಅನ್ನಿಸ್ತದೆ ಅಲ್ಲ ನಾನು ಬೆಟ್ಟದ ಮೇಲಿಂದ ಓಡೋಗಿದ್ದೆ ಹಾಗೆ ಹೀಗೆ ಅಂತ. ನಿಜ ಹೇಳಬೇಕು ಅಂದರೆ ನಾನು ಬೆಟ್ಟದ ಮೇಲಿಂದ ಓಡೇ ಹೋಗಿಲ್ಲ, ನನ್ನನ್ನು ಸಾಯಿಸೋಕೆ ಟ್ರೈ ಮಾಡಿದ್ರು. ಬರೀ ಯಾರೂ ಅಲ್ಲ, ಕಾವೇರಿ ಆಂಟಿನೇ ನನ್ನ ಬೆಟ್ಟದ ಮೇಲಿಂದ ತಳ್ಳಿದ್ದು ಅಂತ ಹೇಳಿದ ತಕ್ಷಣ ಇಡೀ ಮನೆ ಶಾಕ್. ಕಾವೇರಿ ವಿಲವಿಲ್ಲ, ಏನು ಸಾಕ್ಷಿ ಏನು ಅಂದರೆ ಬಂದೇ ಬಿಟ್ಟರು. ಸುಪಾರಿ ಕಿಲ್ಲರ್ಸ್ ಕೊಟ್ಟಿದ್ದವರಿಬ್ಬರು ಬಂದಿದ್ದ ಸಾಕ್ಷಿ ನುಡಿದೇ ಬಿಟ್ರು. ಫೈನಲಿ ಕಾವೇರಿಗೆ ಮನೆಯಿಂದ ಗೇಟ್ ಪಾಸ್, ವೈಷ್ಣವ್ಗೆ ಮಂಡಲ. ಹಾಗಿದ್ರೆ ಏನಿದು, ವೈಷ್ಣವೇ ಮನೆಯಿಂದ ಆಚೆ ಹಾಕ್ಬಿಡ್ತಾನೆ ಕಾವೇರಿನ? ಇದೆಲ್ಲವೂ ಕೂಡ ಕಾವೇರಿ ಕಂಡ ಕನಸೇ ಆಗ್ಬಿಡತ್ತಾ? ಕೀರ್ತಿ ಬರೋದ್ರ ಬದಲು ಲಕ್ಷ್ಮಿ ಎಂಟ್ರಿ ಕೊಡ್ತಾಳ ಮನೆಗೆ, ಆರತಿ ಬೆಳಗ್ಗೆ ಬೆಳಗ್ತಾಳೆ. ಫೈನಲಿ ಲಕ್ಷ್ಮಿ ಅನ್ನೋದಂತೂ ಶತಸಿದ್ಧ, ಹಾಗೆ ಕೀರ್ತಿ ಬದುಕಿದಾಳೆ ಅನ್ನೋದು ಖಂಡಿತ ಸತ್ಯ. ಇದೆಲ್ಲದಕ್ಕೂ ಮಾಸ್ಟರ್ ತಿರುವು ಸಿಗತ್ತೆ. ಹಾಗಿದ್ರೆ ಆ ಒಂದು ಸಂಚಿಕೆ ಹೇಗಿರುತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡುವುದನ್ನು ಮರಿಬೇಡಿ.